ಸಾಲಿನಲ್ಲಿ ಅದೇ ಒಂದು ಉದ್ದೇಶದ ಜೊತೆ ಡ್ರೀಮ್ ಡೀಲ್ ಗ್ರೂಪ್ ಅವರು ಇವತ್ತು ಏನು ಈ ಕಾರ್ಯಕ್ರಮ ಮಾಡ್ತಿದಾರಲ್ಲ, ನಿಜವಾಗ್ಲೂ ನೀವು ಮಾಡ್ತಿರೋದು ಕೂಡ ಒಂದು ರೀತಿಯ ದೇವ್ರ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರು ಕನಸು ಕಾಣ್ತಾರೆ ಜೀವನದಲ್ಲಿ, ಆದರೆ ಎಲ್ಲರ ಕನಸುಗಳು ಕೂಡ ನನಸಾಗಲ್ಲ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅನ್ಕೊತಿದ್ವಿ ನಮ್ಮನೇಲೂ ಟಿ ವಿ ಇರಬೇಕಿತ್ತು, ನಮ್ಮನೇಲೂ ಫ್ರಿಜ್ ಇರಬೇಕಿತ್ತು ಅಂತ. ನಾನು ಮಂಗಳೂರವಳು ಮೂಲತಃ, ತಮ್ಮೆಲ್ರಿಗೂ ಗೊತ್ತಿದೆಯೋ ಅಲ್ಲೋ ನನಗೆ, ಆದರೆ ನಾನು ಮೂಲತಃ ಮಂಗಳೂರವಳು. ನಾನು ಪಕ್ಕದ ಮನೆಗೆ ಹೋಗಿ ಟಿ ವಿ ನೋಡ್ತಿದ್ದೆ, ಪ್ರೋಗ್ರಾಮ್ಸ್ ನೋಡೋದಕ್ಕೆ ಪಕ್ಕದ ಮನೆಗೆ ಹೋಗಿ ಕಾಯ್ತಾ ಇದ್ದೆ. ನಮ್ಮೂರ ಕಡೆ ಒಂದು ಡಿಫ್ರೆಂಟ್ ಆಗಿರೋ ಮನೆಗಳಿರುತ್ತೆ. ಹಾಲು, ಮಿಡಲ್ ಒಂದು ಮಧ್ಯದ ರೂಮು, ಆಮೇಲೆ ಕಿಚನ್. ಇದು ಟ್ರೈನ್ ಬೋಗಿ ಬರುತ್ತಲ್ಲ ಹಂಗೆ ಹೋಗ್ತಾ ಇರುತ್ತೆ, ಓಕೆನಾ. ಸೊ ನಮ್ಮನ್ನೆಲ್ಲ ಮಕ್ಕಳನ್ನೆಲ್ಲ ಆಚೆ ಕೂರಿಸ್ಬಿಟ್ಟು ಮೆಟ್ಲಲ್ಲಿ ಬಾಗಿಲಾಚೆ ಕೂರಿಸ್ಕೊಂಡು ಟಿ ವಿ ನೋಡಿ ಅಂತ ಹೇಳ್ತಾರೆ. ಅವ್ರಿಗೆ ಮನ್ಸಾದಾಗ ಕರ್ಟನ್ ಹಾಕ್ತಾರೆ, ಮನ್ಸಾದಾಗ ಬಾಗಿಲಾಕ್ತಾರೆ, ಆಮೇಲೆ ಟಿ ವಿ ಆಫ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಎಷ್ಟೊತ್ತು ಟಿ ವಿ ಆನ್ ಇರುತ್ತಲ್ಲ ಅಷ್ಟೊತ್ತು ನಾವು ನೋಡ್ತಿರ್ತಿದ್ವಿ. ನಾವೆಲ್ಲ ಕೂತ್ಕೊಂಡು ಇನ್ನೇನು ಯಾವುದೋ ಒಂದು ಒಳ್ಳೆ ಹಾಡು ಬರುತ್ತೆ ಅಂದ ತಕ್ಷಣ ಟಿ ವಿ ಆಫ್ ಮಾಡಿಬಿಡೋರು. ಅವಾಗೆಲ್ಲ ನಾನು ತುಂಬ ಬೇಜಾರು ಮಾಡ್ಕೊತಿದ್ದೆ, ನಮ್ಮ ಮನೇಲೂ ಟಿ ವಿ ಇದ್ದಿದ್ರೆ ಈ ಥರ ಎಲ್ಲ ಆಫ್ ಆಗ್ತಿತ್ತಾ ಅಂತ ಹೇಳಿಬಿಟ್ಟು. ಆದರೆ ಇವತ್ತು ಅದೇ ಮನೆಯಲ್ಲಿ ಅವ್ರ ಮನೆ ಒಳಗಡೆ ಇರೋ ಟಿ ವಿಲಿ ನನ್ನ ನೋಡ್ತಾ ಇದ್ದಾರೆ. ಸೊ ಯಾವ ಟಿ ವಿ ನೋಡೋದಕ್ಕೆ ನಾನು ಮನೆ ಆಚೆ ಕೂತ್ಕೊತಿದ್ನೋ, ಈಗ ಅದೇ ಮನೆ ಟಿ ವಿಯಲ್ಲಿ ನಾನು ಬರ್ತಾ ಇರ್ತೀನಿ. ಬಟ್ ಅದು ಏನಂದರೆ ಆವಾಗ ಒಂದು ಟಿ ವಿ ಕೊಂಡ್ಕೊಳ್ಳೋದಾಗಿರ್ಬೋದು, ಒಂದು ಫ್ರಿಜ್ ಕೊಂಡ್ಕೊಳ್ಳೋದಾಗಿರ್ಬೋದು, ಚೇತನ್ ಅವ್ರು ಹೇಳ್ತಿದ್ದಾಗ ವಾಷಿಂಗ್ ಮಿಷಿನ್ ಕೊಂಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ತುಂಬ ಲಕ್ಸುರಿ, ಓಕೆನಾ. ಆದರೆ ಇವತ್ತಿನ ದಿನಗಳಲ್ಲಿ ಆ ಕನಸುಗಳು ಬಹಳ ಹತ್ತಿರ ಇದೆ. ಆದರೂ ಕೂಡ ನಮಗೆಲ್ಲ ಎಷ್ಟೋ ಸಲ ನಮ್ಮ ಕನಸನ್ನು ರೀಚ್ ಔಟ್ ಆಗೋದಕ್ಕೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಸ್ಟೇಜಲ್ಲಿ ಮಾತಾಡ್ಬೇಕಾದ್ರೆ ಅವರೊಬ್ರು ಹೇಳಿದರು, ತಿಂಗಳು ಎಂಡಲ್ಲಿ ನಮಗೆ ಸಂಬಳ ಸಿಕ್ಕಿದ ತಕ್ಷಣ ಆ ತಿಂಗಳು ಕೊನೆಯಲ್ಲಿ 2,000 ಉಳಿಸಿದ್ರೆ ದೊಡ್ಡ ವಿಷಯ. ಅಂಥದ್ರಲ್ಲಿ ನಮಗೆ ಒಂದಿಷ್ಟು ಒಳ್ಳೆ ಡೀಲನ್ನು ಡ್ರೀಮ್ ಡೀಲ್ ಕಂಪ್ನಿಯವ್ರು ಕೊಡ್ತಿದ್ದಾರೆ, ಆ ಗ್ರೂಪ್ ಅವ್ರು ಕೊಡ್ತಾ ಇದ್ದಾರೆ. ನೀವು ಇಷ್ಟಪಟ್ಟಂಥ ಟಿ ವಿ ಆಗಿರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, ಅಥವಾ ಎನಿ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಫರ್ನಿಚರ್ಸ್ ಏನೇ ಆಗಿರ್ಬೋದು, ಕೇವಲ ತಿಂಗಳಿಗೆ 1,000 ರೂಪಾಯಿ ಕಟ್ಟಿದ್ರೆ 24ನೇ ತಿಂಗಳಲ್ಲಿ ಅದು ನಿಮ್ಮ ಮನೇಲಿರುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಆ್ಯಡೆಡ್ ಡಿಸ್ಕೌಂಟ್ 10% ಕೊಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಕಡಿಮೆ ಕ್ರಯದಲ್ಲಿ ಕೊಡ್ತಿದ್ದಾರೆ, ಪ್ಲಸ್ 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಎವ್ರಿ ಮಂತ್ ನಿಮಗೆ ಕೂಪನ್ ಕೊಡ್ತಿದ್ದಾರೆ ಅದನ್ನು ಶಾಪಿಂಗ್ ಮಾಡೋದಕ್ಕೆ. ಸೊ ನಿಮ್ಗೆ ಅನ್ಸ್ಬೋದು 24 ಮಂತ್ಸ್ ಆದಮೇಲೆ ಇಲ್ಲ ನನಗೆ ಮೋಸ್ಟ್ಲಿ ಟಿ ವಿ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದು ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ತೊಗೊಬೇಡಿ, ಪರವಾಗಿಲ್ಲ, ಟ್ರಿಪ್ ಪ್ಲ್ಯಾನ್ ಮಾಡಿ. ಟ್ರಿಪ್ಪು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅಲ್ಲಿ ಇನ್ವೆಸ್ಟ್ ಮಾಡುವಂಥ ಹಣವನ್ನು ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಗೌರವದಿಂದ ನಿಮಗೆ ಕೊಡ್ತಾ ಇದ್ದಾರೆ. ನಾನು ಚೇತನ್ ಅವರು ಮಾತಾಡಬೇಕಾದ್ರೆ ಒಂದಷ್ಟು ವಿಷಯಗಳನ್ನು ಹೇಳಿದ್ರು. ಆಮೇಲೆ ಇಲ್ಲಿ ಕೂತ್ಕೊಂಡು ನೋಡಿದೆ, ಚೇತನ್ಗೆ ಹೇಳ್ತಾನೆ, ನೀವೇ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದೀರಾ ಚೇತನ್, ಇನ್ನು ನನಗೇನು ಉಳಿಸಿದ್ದೀರಾ ಅಂತ. ಬಟ್ ಚೇತನ್ ಒಂದು ಒಳ್ಳೆ ವಿಷಯ ಹೇಳಿದ್ರು, ಮ್ಯಾಮ್ ನಾವು ಕಾರ್ಯಕ್ರಮದ ಮೂಲಕ ಆಗಿರ್ಬೋದು, ನಮ್ಮ ಸಂಸ್ಥೆಯ ಮೂಲಕ ನೀವು ದುಡ್ಡು ಹಾಕಿ ನಾವು ಈ ದುಡ್ಡನ್ನ ಡಬಲ್ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಅಥವಾ ನೀವು 10 ಜನನ ಕರ್ಕೊಂಬಂದ್ರೆ 20 ಜನನ ಕರ್ಕೊಂಬಂದ್ರೆ ಎಷ್ಟು ದುಡ್ಡು ಕೊಡ್ತೀವಿ ಅಂತ ಯಾವ ಚೈನ್ ಸಿಸ್ಟಮ್ ಇರುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇಲ್ಲ. ಇಟ್ಸ್ ವೆರಿ ವೆರಿ ಟ್ರಾನ್ಸ್ಪರೆಂಟ್ ಅಂತ ಹೇಳಿ. ಸೊ ಆ ಉದ್ದೇಶ ನನಗೆ ಬಹಳ 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 ಇಷ್ಟ ಆಯಿತು. ಸೊ ನನ್ನ ಕಡೆಯಿಂದ ಒಂದು ದೊಡ್ಡ, ನನ್ನ ಸ್ಟೈಲಲ್ಲಿ ಹೇಳೋದಾದ್ರೆ ಒಂದು ದೊಡ್ಡ ಚಪ್ಪಾಳೆ. ಇವತ್ತಿಗೆ ಅವರು 27 ಬ್ರಾಂಚಸ್ನ ಓಪನ್ ಮಾಡಿದ್ದಾರೆ, ಇನ್ನು ಎಲ್ಲ ಕಡೆ ಶೋರೂಮ್ಸ್ನ ಓಪನ್ ಮಾಡ್ತಾ ಇದ್ದಾರೆ. ಸೊ ನಾನು ಕೇಳ್ತಾ ಇದ್ದೆ, ಇದಲ್ಲದೆ ನೀವು ಇವಾಗ ಲಕ್ಕಿ ಡಿಪ್ ಏನು ಮಾಡ್ತಾರೆ, ಅದರಲ್ಲಿ ದೊಡ್ಡ ದೊಡ್ಡ ಗಿಫ್ಟ್ಗಳಿರುತ್ತೆ. ಸೊ ಗಿಫ್ಟ್ ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನಮ್ಮ ಕಾರ್ಯಕ್ರಮಗಳಲ್ಲಿ, ನಮ್ಮ ರಿಯಾಲಿಟಿ ಶೋಗಳಲ್ಲಿ ಅವ್ರು ಅಷ್ಟು ಲಕ್ಷ ಗೆದ್ದರು, ಇವ್ರು ಇಷ್ಟು ಲಕ್ಷ ಗೆದ್ದರು ಅಂತ ನಾವೆಲ್ಲರೂ ಹೇಳ್ತೀವಿ. ಲಕ್ಷ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಲಕ್ಷ ತೊಗೊಬೇಕಾದ್ರೆ ಎಷ್ಟು % GST ಕೊಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಅಲ್ಲೂ ಕೂಡ ನಾವು ಟ್ಯಾಕ್ಸ್ ಕಟ್ತೀವಿ. ಅಲ್ಲೂ ಕೂಡ ನಮ್ಮ ಡ್ರೀಮ್ ಡೀಲ್ ಅವರು ಅದರಲ್ಲಿ 0.5% ಅವರೇ ಕಟ್ತಾ ಇದ್ದಾರೆ. ಅರ್ಧ ಜವಾಬ್ದಾರಿ ಕೂಡ ಅವರೇ ಹಾಕೊಳ್ತಾ ಇದ್ದಾರೆ. 10,000ಕ್ಕಿಂತ ಹೆಚ್ಚಿನ ಬೆಲೆ ಬಾಳುವಂಥ ಗಿಫ್ಟ್ ಏನಾದರೂ ನಿಮಗೆ ಅದರಲ್ಲಿ ಸಿಕ್ಕಿದ್ದಲ್ಲಿ, ಸೊ ಅದರ ಒಂದು 0.5% GST ಅಥವಾ ಟ್ಯಾಕ್ಸ್ ಏನಿದೆ ಅದನ್ನು ನಮ್ಮ ಸಂಸ್ಥೆಯವರೇ ಅವರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಇದಕ್ಕಿಂತ ಗೋಲ್ಡನ್ ಆಫರ್ಸ್ ಇನ್ನೇನೇನು ಬೇಕು. ನಾನು ಇನ್ನೊಂದು ವಿಷಯ ನನಗೆ ಚೇತನ್ ಹೇಳಿದ ನನಗೆ ಬಹಳ ಮನಸ್ಸಿಗೆ ತುಂಬ ಖುಷಿಯಾಯಿತು. ಇತ್ತೀಚೆಗೆ ಈ ಸಂಸ್ಥೆಯ ಮೂಲಕನೇ ಒಬ್ಬರು ಮಹಿಳೆ, ಆ ಮಹಿಳೆಯ ತಿಂಗಳ ಸಂಬಳ ಕೇವಲ 10,000ನ ಸರ್, ಕೇವಲ 10,000. ಆದರೆ ಈ ಸಂಸ್ಥೆಯಲ್ಲಿ ಅವರು ಭಾಗಿಯಾಗಿ ನಿಮ್ಮ ಹಾಗೇ ಅವರು ಒಂದು ಕೂಪನ್ ತಗೊಂಡು ಪಡ್ಕೊಂಡು ಹಣವನ್ನು ಹೂಡಿಕೆ ಮಾಡಿ ಅವ್ರಿಗೆ ಸಿಕ್ಕಿರೋದು
ಬೆಂಗಳೂರಲ್ಲಿ ಒಂದು ಸೈಟ್ ಅಂತ ಅಂದರೆ ಏನು ತಮಾಷೆನಾ? ನಾನೇ 16-17 ವರ್ಷ ಆದಮೇಲೆ ಒಂದು 30-40 ಸೈಟ್ ತೊಗೊಂಡು ಮನೆ ಕಟ್ಟಿದ್ದೀನಿ. ನಿಮಗೆಲ್ಲ ಬರೀ ಮೋಸ್ಟ್ಲಿ 24 ಮಂತ್ಸಲ್ಲೇ ಅವಕಾಶ ಸಿಕ್ಬಿಡುತ್ತೆ. ಲಕ್ ಚೆನ್ನಾಗಿದ್ರೆ, ಲಕ್ಕಿ ಡಿಪ್ಪಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಟಕ್ಕಂತ ಸಿಕ್ಬಿಡುತ್ತೆ. ಯಾಕಂದರೆ ಒಬ್ಬ ಮಹಿಳೆ ಆ ಮನೇನ ಕಟ್ಟೋದಕ್ಕೆ ಎಷ್ಟು ಕನಸು ಕಂಡಿರ್ತಾರೆ. ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಏನು ನಿಮ್ಮ ಕನಸು ಅಂತ ಕೇಳಿದ್ರೆ ನಮ್ದೊಂದು ಸ್ವಂತ ಮನೆ ಇರಬೇಕು ಅದನ್ನೇ ಹೇಳೋದು, ಬೇರೆ ಏನು ಹೇಳಲ್ಲ. ಚಿನ್ನ ಒಡವೆನೂ ಸೆಕೆಂಡ್ರಿ ಹೇಳ್ತಾರೆ. ಎಷ್ಟು ಜನಕ್ಕೆ ಆಸೆ ಇದೆ ಒಂದು ಸ್ವಂತ ಮನೆ ಕಟ್ಟಬೇಕು, ಸ್ವಂತ ಜಾಗ ಇರಬೇಕು ಅಂತ, ಇದೆ ತಾನೇ? ಅದಕ್ಕೆ ಒಂದು ಸಣ್ಣ ಶಕ್ತಿಯಾಗಿ ಇದೇನಾದರೂ ಬಂದ್ಬಿಟ್ರೆ